ಕಾಶ್ಮೀರದಲ್ಲಿ ಮತ್ತೊಂದು ನರಮೇಧ ಮಾಡೋದಕ್ಕೆ ಪ್ಲಾನ್ ಮಾಡಲಾಗಿತ್ತ. ಉಗ್ರರ ಪ್ಲಾನ್ ಅನ್ನ ವಿಫಲಗೊಳಿಸಿದೆ ಭಾರತೀಯ ಸೇನೆ. ಪೂಂಚ್ ಪ್ರದೇಶದಲ್ಲಿ ಐಇಡಿ ಬ್ಲಾಸ್ಟ್ಗೆ ಉಗ್ರರು ಪ್ಲಾನ್ ಮಾಡಿದ್ರಂತೆ. ಸುರನ್ಕೋಟ್ ಪ್ರದೇಶದಲ್ಲಿ 5 ಐಇಡಿ ಸೇನೆ ವಶಕ್ಕೆ ಸಿಕ್ಕಿದೆ. 3 ಟಿಫಿನ್ ಬಾಕ್ಸ್ಗಳಲ್ಲಿ ಮತ್ತು ಒಂದು ಸ್ಟೀಲ್ ಬಕೆಟ್ನಲ್ಲಿ ಐಇಡಿಗಳನ್ನು ಇಡಲಾಗಿತ್ತು. ಮತ್ತೊಂದು ಮಹಾ ದುರಂತವನ್ನು ತಪ್ಪಿಸಿದೆ ಭಾರತೀಯ ಸೇನೆ. ನೋಡ್ತಾ ಇದ್ದೀವಿ, 5 ಐಇಡಿಗಳನ್ನ ಇಟ್ಟಿದ್ದಂಥದ್ದು. ಸುರನ್ಕೋಟ್ನಲ್ಲಿ 3 ಟಿಫಿನ್ ಬಾಕ್ಸ್ ಅಲ್ಲಿ ಒಂದು ಸ್ಟೀಲ್ ಬಕೆಟ್ ಅಲ್ಲಿ ಐಇಡಿಗಳನ್ನು ಅಡಗಿಸಿಡಲಾಗಿತ್ತು. ಮಹಾ ದುರಂತ. ಅದರಲ್ಲಿ ಎಷ್ಟು ಜನ ಸಾಯ್ತಿರೋ ಗೊತ್ತಿಲ್ಲ. ಪುಣ್ಯಕ್ಕೆ ಸೇನೆ ಅದನ್ನ ವಶಪಡಿಸಿಕೊಂಡು ಡಿಫ್ಯೂಸ್ ಮಾಡಿದೆ. ಉಗ್ರರ ಪ್ಲಾನ್ ಅನ್ನ ಭಾರತೀಯ ಸೇನೆ ವಿಫಲಗೊಳಿಸಿದೆ. ನೋಡಿ, ಮಾತಾಡ್ತಿದ್ರೆ ಇಂಟೆಲಿಜೆನ್ಸ್ ಏನ್ ಮಾಡುತ್ತೆ, ಅದೇನ್ ಮಾಡುತ್ತೆ, ಇದೇನ್ ಮಾಡುತ್ತೆ ಅಂತ ಕೇಳ್ತಾರೆ. ಇಲ್ಲಿ ಭಾರತೀಯ ಸೇನೆ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಉಗ್ರರ ಒಂದು ಕುಕೃತ್ಯವನ್ನು ಡಿಫ್ಯೂಸ್ ಮಾಡಿದೆ. ಕಾಶ್ಮೀರದಲ್ಲಿ ಮತ್ತೊಂದು ನರಮೇಧ ಮಾಡೋದಕ್ಕೆ ಪ್ಲಾನ್ ಮಾಡಲಾಗಿತ್ತ. ಉಗ್ರರ ಪ್ಲಾನ್ ಅನ್ನ ವಿಫಲಗೊಳಿಸಿದೆ ಭಾರತೀಯ ಸೇನೆ. ಪೂಂಚ್ ಪ್ರದೇಶದಲ್ಲಿ ಐಇಡಿ ಬ್ಲಾಸ್ಟ್ಗೆ ಉಗ್ರರು ಪ್ಲಾನ್ ಮಾಡಿದ್ರಂತೆ. ಸುರನ್ಕೋಟ್ ಪ್ರದೇಶದಲ್ಲಿ 5 ಐಇಡಿ ಸೇನೆ ವಶಕ್ಕೆ ಸಿಕ್ಕಿದೆ. 3 ಟಿಫಿನ್ ಬಾಕ್ಸ್ಗಳಲ್ಲಿ ಮತ್ತು ಒಂದು ಸ್ಟೀಲ್ ಬಕೆಟ್ನಲ್ಲಿ ಐಇಡಿಗಳನ್ನು ಇಡಲಾಗಿತ್ತು. ಮತ್ತೊಂದು ಮಹಾ ದುರಂತವನ್ನು ತಪ್ಪಿಸಿದೆ ಭಾರತೀಯ ಸೇನೆ. ನೋಡ್ತಾ ಇದ್ದೀವಿ, 5 ಐಇಡಿಗಳನ್ನ ಇಟ್ಟಿದ್ದಂಥದ್ದು. ಸುರನ್ಕೋಟ್ನಲ್ಲಿ 3 ಟಿಫಿನ್ ಬಾಕ್ಸ್ ಅಲ್ಲಿ ಒಂದು ಸ್ಟೀಲ್ ಬಕೆಟ್ ಅಲ್ಲಿ ಐಇಡಿಗಳನ್ನು ಅಡಗಿಸಿಡಲಾಗಿತ್ತು. ಮಹಾ ದುರಂತ. ಅದರಲ್ಲಿ ಎಷ್ಟು ಜನ ಸಾಯ್ತಿರೋ ಗೊತ್ತಿಲ್ಲ. ಪುಣ್ಯಕ್ಕೆ ಸೇನೆ ಅದನ್ನ ವಶಪಡಿಸಿಕೊಂಡು ಡಿಫ್ಯೂಸ್ ಮಾಡಿದೆ. ಉಗ್ರರ ಪ್ಲಾನ್ ಅನ್ನ ಭಾರತೀಯ ಸೇನೆ ವಿಫಲಗೊಳಿಸಿದೆ. ನೋಡಿ, ಮಾತಾಡ್ತಿದ್ರೆ ಇಂಟೆಲಿಜೆನ್ಸ್ ಏನ್ ಮಾಡುತ್ತೆ, ಅದೇನ್ ಮಾಡುತ್ತೆ, ಇದೇನ್ ಮಾಡುತ್ತೆ ಅಂತ ಕೇಳ್ತಾರೆ. ಇಲ್ಲಿ ಭಾರತೀಯ ಸೇನೆ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಉಗ್ರರ ಒಂದು ಕುಕೃತ್ಯವನ್ನು ಡಿಫ್ಯೂಸ್ ಮಾಡಿದೆ. ಕಾಶ್ಮೀರದಲ್ಲಿ ಮತ್ತೊಂದು ನರಮೇಧ ಮಾಡೋದಕ್ಕೆ ಪ್ಲಾನ್ ಮಾಡಲಾಗಿತ್ತ. ಉಗ್ರರ ಪ್ಲಾನ್ ಅನ್ನ ವಿಫಲಗೊಳಿಸಿದೆ ಭಾರತೀಯ ಸೇನೆ. ಪೂಂಚ್ ಪ್ರದೇಶದಲ್ಲಿ ಐಇಡಿ ಬ್ಲಾಸ್ಟ್ಗೆ ಉಗ್ರರು ಪ್ಲಾನ್ ಮಾಡಿದ್ರಂತೆ. ಸುರನ್ಕೋಟ್ ಪ್ರದೇಶದಲ್ಲಿ 5 ಐಇಡಿ ಸೇನೆ ವಶಕ್ಕೆ ಸಿಕ್ಕಿದೆ. 3 ಟಿಫಿನ್ ಬಾಕ್ಸ್ಗಳಲ್ಲಿ ಮತ್ತು ಒಂದು ಸ್ಟೀಲ್ ಬಕೆಟ್ನಲ್ಲಿ ಐಇಡಿಗಳನ್ನು ಇಡಲಾಗಿತ್ತು. ಮತ್ತೊಂದು ಮಹಾ ದುರಂತವನ್ನು ತಪ್ಪಿಸಿದೆ ಭಾರತೀಯ ಸೇನೆ. ನೋಡ್ತಾ ಇದ್ದೀವಿ, 5 ಐಇಡಿಗಳನ್ನ ಇಟ್ಟಿದ್ದಂಥದ್ದು. ಸುರನ್ಕೋಟ್ನಲ್ಲಿ 3 ಟಿಫಿನ್ ಬಾಕ್ಸ್ ಅಲ್ಲಿ ಒಂದು ಸ್ಟೀಲ್ ಬಕೆಟ್ ಅಲ್ಲಿ ಐಇಡಿಗಳನ್ನು ಅಡಗಿಸಿಡಲಾಗಿತ್ತು. ಮಹಾ ದುರಂತ. ಅದರಲ್ಲಿ ಎಷ್ಟು ಜನ ಸಾಯ್ತಿರೋ ಗೊತ್ತಿಲ್ಲ. ಪುಣ್ಯಕ್ಕೆ ಸೇನೆ ಅದನ್ನ ವಶಪಡಿಸಿಕೊಂಡು ಡಿಫ್ಯೂಸ್ ಮಾಡಿದೆ. ಉಗ್ರರ ಪ್ಲಾನ್ ಅನ್ನ ಭಾರತೀಯ ಸೇನೆ ವಿಫಲಗೊಳಿಸಿದೆ. ನೋಡಿ, ಮಾತಾಡ್ತಿದ್ರೆ ಇಂಟೆಲಿಜೆನ್ಸ್ ಏನ್ ಮಾಡುತ್ತೆ, ಅದೇನ್ ಮಾಡುತ್ತೆ, ಇದೇನ್ ಮಾಡುತ್ತೆ ಅಂತ ಕೇಳ್ತಾರೆ. ಇಲ್ಲಿ ಭಾರತೀಯ ಸೇನೆ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಉಗ್ರರ ಒಂದು ಕುಕೃತ್ಯವನ್ನು ಡಿಫ್ಯೂಸ್ ಮಾಡಿದೆ. ಕಾಶ್ಮೀರದಲ್ಲಿ ಮತ್ತೊಂದು ನರಮೇಧ ಮಾಡೋದಕ್ಕೆ ಪ್ಲಾನ್ ಮಾಡಲಾಗಿತ್ತ. ಉಗ್ರರ ಪ್ಲಾನ್ ಅನ್ನ ವಿಫಲಗೊಳಿಸಿದೆ ಭಾರತೀಯ ಸೇನೆ. ಪೂಂಚ್ ಪ್ರದೇಶದಲ್ಲಿ ಐಇಡಿ ಬ್ಲಾಸ್ಟ್ಗೆ ಉಗ್ರರು ಪ್ಲಾನ್ ಮಾಡಿದ್ರಂತೆ. ಸುರನ್ಕೋಟ್ ಪ್ರದೇಶದಲ್ಲಿ 5 ಐಇಡಿ ಸೇನೆ ವಶಕ್ಕೆ ಸಿಕ್ಕಿದೆ. 3 ಟಿಫಿನ್ ಬಾಕ್ಸ್ಗಳಲ್ಲಿ ಮತ್ತು ಒಂದು ಸ್ಟೀಲ್ ಬಕೆಟ್ನಲ್ಲಿ ಐಇಡಿಗಳನ್ನು ಇಡಲಾಗಿತ್ತು. ಮತ್ತೊಂದು ಮಹಾ ದುರಂತವನ್ನು ತಪ್ಪಿಸಿದೆ ಭಾರತೀಯ ಸೇನೆ. ನೋಡ್ತಾ ಇದ್ದೀವಿ, 5 ಐಇಡಿಗಳನ್ನ ಇಟ್ಟಿದ್ದಂಥದ್ದು. ಸುರನ್ಕೋಟ್ನಲ್ಲಿ 3 ಟಿಫಿನ್ ಬಾಕ್ಸ್ ಅಲ್ಲಿ ಒಂದು ಸ್ಟೀಲ್ ಬಕೆಟ್ ಅಲ್ಲಿ ಐಇಡಿಗಳನ್ನು ಅಡಗಿಸಿಡಲಾಗಿತ್ತು. ಮಹಾ ದುರಂತ. ಅದರಲ್ಲಿ ಎಷ್ಟು ಜನ ಸಾಯ್ತಿರೋ ಗೊತ್ತಿಲ್ಲ. ಪುಣ್ಯಕ್ಕೆ ಸೇನೆ ಅದನ್ನ ವಶಪಡಿಸಿಕೊಂಡು ಡಿಫ್ಯೂಸ್ ಮಾಡಿದೆ.
ಉಗ್ರರ ಪ್ಲಾನ್ ಅನ್ನ ಭಾರತೀಯ ಸೇನೆ ವಿಫಲಗೊಳಿಸಿದೆ. ನೋಡಿ, ಮಾತಾಡ್ತಿದ್ರೆ ಇಂಟೆಲಿಜೆನ್ಸ್ ಏನ್ ಮಾಡುತ್ತೆ, ಅದೇನ್ ಮಾಡುತ್ತೆ ಅಂತ ಕೇಳ್ತಾರೆ. ಇಲ್ಲಿ ಭಾರತೀಯ ಸೇನೆ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಉಗ್ರರ ಒಂದು ಕುಕೃತ್ಯವನ್ನು ಡಿಫ್ಯೂಸ್ ಮಾಡಿದೆ. ಕಾಶ್ಮೀರದಲ್ಲಿ ಮತ್ತೊಂದು ನರಮೇಧ ಮಾಡೋದಕ್ಕೆ ಪ್ಲಾನ್ ಮಾಡಲಾಗಿತ್ತ. ಉಗ್ರರ ಪ್ಲಾನ್ ಅನ್ನ ವಿಫಲಗೊಳಿಸಿದೆ ಭಾರತೀಯ ಸೇನೆ. ಪೂಂಚ್ ಪ್ರದೇಶದಲ್ಲಿ ಐಇಡಿ ಬ್ಲಾಸ್ಟ್ಗೆ ಉಗ್ರರು ಪ್ಲಾನ್ ಮಾಡಿದ್ರಂತೆ. ಸುರನ್ಕೋಟ್ ಪ್ರದೇಶದಲ್ಲಿ 5 ಐಇಡಿ ಸೇನೆ ವಶಕ್ಕೆ ಸಿಕ್ಕಿದೆ. 3 ಟಿಫಿನ್ ಬಾಕ್ಸ್ಗಳಲ್ಲಿ ಮತ್ತು ಒಂದು ಸ್ಟೀಲ್ ಬಕೆಟ್ನಲ್ಲಿ ಐಇಡಿಗಳನ್ನು ಇಡಲಾಗಿತ್ತು. ಮತ್ತೊಂದು ಮಹಾ ದುರಂತವನ್ನು ತಪ್ಪಿಸಿದೆ ಭಾರತೀಯ ಸೇನೆ. ನೋಡ್ತಾ ಇದ್ದೀವಿ, 5 ಐಇಡಿಗಳನ್ನ ಇಟ್ಟಿದ್ದಂಥದ್ದು. ಸುರನ್ಕೋಟ್ನಲ್ಲಿ 3 ಟಿಫಿನ್ ಬಾಕ್ಸ್ ಅಲ್ಲಿ ಒಂದು ಸ್ಟೀಲ್ ಬಕೆಟ್ ಅಲ್ಲಿ ಐಇಡಿಗಳನ್ನು ಅಡಗಿಸಿಡಲಾಗಿತ್ತು. ಮಹಾ ದುರಂತ. ಅದರಲ್ಲಿ ಎಷ್ಟು ಜನ ಸಾಯ್ತಿರೋ ಗೊತ್ತಿಲ್ಲ. ಪುಣ್ಯಕ್ಕೆ ಸೇನೆ ಅದನ್ನ ವಶಪಡಿಸಿಕೊಂಡು ಡಿಫ್ಯೂಸ್ ಮಾಡಿದೆ. ಉಗ್ರರ ಪ್ಲಾನ್ ಅನ್ನ ಭಾರತೀಯ ಸೇನೆ ವಿಫಲಗೊಳಿಸಿದೆ. ನೋಡಿ, ಮಾತಾಡ್ತಿದ್ರೆ ಇಂಟೆಲಿಜೆನ್ಸ್ ಏನ್ ಮಾಡುತ್ತೆ, ಅದೇನ್ ಮಾಡುತ್ತೆ ಅಂತ ಕೇಳ್ತಾರೆ. ಇಲ್ಲಿ ಭಾರತೀಯ ಸೇನೆ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಉಗ್ರರ ಒಂದು ಕುಕೃತ್ಯವನ್ನು ಡಿಫ್ಯೂಸ್ ಮಾಡಿದೆ. ಕಾಶ್ಮೀರದಲ್ಲಿ ಮತ್ತೊಂದು ನರಮೇಧ ಮಾಡೋದಕ್ಕೆ ಪ್ಲಾನ್ ಮಾಡಲಾಗಿತ್ತ. ಉಗ್ರರ ಪ್ಲಾನ್ ಅನ್ನ ವಿಫಲಗೊಳಿಸಿದೆ ಭಾರತೀಯ ಸೇನೆ. ಪೂಂಚ್ ಪ್ರದೇಶದಲ್ಲಿ ಐಇಡಿ ಬ್ಲಾಸ್ಟ್ಗೆ ಉಗ್ರರು ಪ್ಲಾನ್ ಮಾಡಿದ್ರಂತೆ. ಸುರನ್ಕೋಟ್ ಪ್ರದೇಶದಲ್ಲಿ 5 ಐಇಡಿ ಸೇನೆ ವಶಕ್ಕೆ ಸಿಕ್ಕಿದೆ. 3 ಟಿಫಿನ್ ಬಾಕ್ಸ್ಗಳಲ್ಲಿ ಮತ್ತು ಒಂದು ಸ್ಟೀಲ್ ಬಕೆಟ್ನಲ್ಲಿ ಐಇಡಿಗಳನ್ನು ಇಡಲಾಗಿತ್ತು. ಮತ್ತೊಂದು ಮಹಾ ದುರಂತವನ್ನು ತಪ್ಪಿಸಿದೆ ಭಾರತೀಯ ಸೇನೆ. ನೋಡ್ತಾ ಇದ್ದೀವಿ, 5 ಐಇಡಿಗಳನ್ನ ಇಟ್ಟಿದ್ದಂಥದ್ದು. ಸುರನ್ಕೋಟ್ನಲ್ಲಿ 3 ಟಿಫಿನ್ ಬಾಕ್ಸ್ ಅಲ್ಲಿ ಒಂದು ಸ್ಟೀಲ್ ಬಕೆಟ್ ಅಲ್ಲಿ ಐಇಡಿಗಳನ್ನು ಅಡಗಿಸಿಡಲಾಗಿತ್ತು. ಮಹಾ ದುರಂತ. ಅದರಲ್ಲಿ ಎಷ್ಟು ಜನ ಸಾಯ್ತಿರೋ ಗೊತ್ತಿಲ್ಲ. ಪುಣ್ಯಕ್ಕೆ ಸೇನೆ ಅದನ್ನ ವಶಪಡಿಸಿಕೊಂಡು ಡಿಫ್ಯೂಸ್ ಮಾಡಿದೆ. ಉಗ್ರರ ಪ್ಲಾನ್ ಅನ್ನ ಭಾರತೀಯ ಸೇನೆ ವಿಫಲಗೊಳಿಸಿದೆ. ನೋಡಿ, ಮಾತಾಡ್ತಿದ್ರೆ ಇಂಟೆಲಿಜೆನ್ಸ್ ಏನ್ ಮಾಡುತ್ತೆ, ಅದೇನ್ ಮಾಡುತ್ತೆ ಅಂತ ಕೇಳ್ತಾರೆ. ಇಲ್ಲಿ ಭಾರತೀಯ ಸೇನೆ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಉಗ್ರರ ಒಂದು ಕುಕೃತ್ಯವನ್ನು ಡಿಫ್ಯೂಸ್ ಮಾಡಿದೆ. ಕಾಶ್ಮೀರದಲ್ಲಿ ಮತ್ತೊಂದು ನರಮೇಧ ಮಾಡೋದಕ್ಕೆ ಪ್ಲಾನ್ ಮಾಡಲಾಗಿತ್ತ. ಉಗ್ರರ ಪ್ಲಾನ್ ಅನ್ನ ವಿಫಲಗೊಳಿಸಿದೆ ಭಾರತೀಯ ಸೇನೆ. ಪೂಂಚ್ ಪ್ರದೇಶದಲ್ಲಿ ಐಇಡಿ ಬ್ಲಾಸ್ಟ್ಗೆ ಉಗ್ರರು ಪ್ಲಾನ್ ಮಾಡಿದ್ರಂತೆ. ಸುರನ್ಕೋಟ್ ಪ್ರದೇಶದಲ್ಲಿ 5 ಐಇಡಿ ಸೇನೆ ವಶಕ್ಕೆ ಸಿಕ್ಕಿದೆ. 3 ಟಿಫಿನ್ ಬಾಕ್ಸ್ಗಳಲ್ಲಿ ಮತ್ತು ಒಂದು ಸ್ಟೀಲ್ ಬಕೆಟ್ನಲ್ಲಿ ಐಇಡಿಗಳನ್ನು ಇಡಲಾಗಿತ್ತು. ಮತ್ತೊಂದು ಮಹಾ ದುರಂತವನ್ನು ತಪ್ಪಿಸಿದೆ ಭಾರತೀಯ ಸೇನೆ. ನೋಡ್ತಾ ಇದ್ದೀವಿ, 5 ಐಇಡಿಗಳನ್ನ ಇಟ್ಟಿದ್ದಂಥದ್ದು. ಸುರನ್ಕೋಟ್ನಲ್ಲಿ 3 ಟಿಫಿನ್ ಬಾಕ್ಸ್ ಅಲ್ಲಿ ಒಂದು ಸ್ಟೀಲ್ ಬಕೆಟ್ ಅಲ್ಲಿ ಐಇಡಿಗಳನ್ನು ಅಡಗಿಸಿಡಲಾಗಿತ್ತು. ಮಹಾ ದುರಂತ. ಅದರಲ್ಲಿ ಎಷ್ಟು ಜನ ಸಾಯ್ತಿರೋ ಗೊತ್ತಿಲ್ಲ. ಪುಣ್ಯಕ್ಕೆ ಸೇನೆ ಅದನ್ನ ವಶಪಡಿಸಿಕೊಂಡು ಡಿಫ್ಯೂಸ್ ಮಾಡಿದೆ. ಉಗ್ರರ ಪ್ಲಾನ್ ಅನ್ನ ಭಾರತೀಯ ಸೇನೆ ವಿಫಲಗೊಳಿಸಿದೆ. ನೋಡಿ, ಮಾತಾಡ್ತಿದ್ರೆ ಇಂಟೆಲಿಜೆನ್ಸ್ ಏನ್ ಮಾಡುತ್ತೆ, ಅದೇನ್ ಮಾಡುತ್ತೆ ಅಂತ ಕೇಳ್ತಾರೆ. ಇಲ್ಲಿ ಭಾರತೀಯ ಸೇನೆ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಉಗ್ರರ ಒಂದು ಕುಕೃತ್ಯವನ್ನು ಡಿಫ್ಯೂಸ್ ಮಾಡಿದೆ.